ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ರೀತಿ ಕ್ಯಾಂಟೀನ್ ಅಲ್ಲಿ ಜಗಳ ಆಡೋದೆಲ್ಲ ಬೇಕಾ? ನಡಿ ನೀನು. ಮೈನಾ ಬಾ, ನೀನು ಬಾ. ಅನುಷ್ಕಾ ನಡಿ 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 ಬನ್ನಿ. ಎಲ್ರು ಹೇಗೆ ಎದ್ರುಕೊಂಡು ಹೋಗ್ತಾ ಇದ್ದಾರೆ ನೋಡು. ಖುಷಿ, ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ನೀವು ಬನ್ನಿ. ನರ್ತನ, ನೀನೇನಾದ್ರೂ ಅನ್ನು, ನಾನ್ ಮಾತ್ರ ಮೈನನ್ ಸುಮ್ನೆ ಬಿಡಲ್ಲ. ಸುಮ್ನೆ ಬಿಡು ಅಂತ ಯಾವಳು ಹೇಳಿದ್ದು? ನೀನೇನಾದ್ರೂ ಅವಳಿಗೊಂದ್ ಗತಿ ಕಾಣಿಸ್ದೆ ಅನ್ಕೋ, ನಿನಗೆ ನನ್ ಕಡೆಯಿಂದ ದೊಡ್ಡ ಗಿಫ್ಟ್ ಇದೆ. ವಾವ್, ಗಿಫ್ಟಾ? ಇಟ್ಸ್ ಮೈ ಪ್ರಾಮಿಸ್. ಸರಿ ಬಿಡು, ನೀನ್ ಹೇಳಿದ್ಮೇಲೆ ಮಾಡದೇ ಇರ್ತೀನಾ? ಮಾಡೇ ಮಾಡ್ತೀನಿ. ಮೊದ್ಲು ಮಾಡಿ ತೋರ್ಸು, ಆಮೇಲೆ ಮಾತಾಡುವಂತೆ. ಡನ್. ನೋಡ್ತಾ ಇರು, ಆ ಮೈನನ್ ಹೇಗ್ ಟಾರ್ಚರ್ ಕೊಟ್ಟು ನಾನು ಆಚೆ ಕಳಿಸ್ತೀನಿ ಅವಳನ್ನ ಅಂತ. ಕೃಷ್ಣವೇಣಿ, ನೀನ್ ಈ ಪಾನ್ ಕ್ಲಿಯರ್ ಮಾಡಿದ್ರೆ ಐ ವಿಲ್ ಗಿವ್ ಯು 100 ರೂಪೀಸ್. ಹೌದಾ? ಹಾಗಾದ್ರೆ 100 ರೂಪೀಸ್ ರೆಡಿ ಮಾಡ್ಕೋ, ಹೇಗ್ ಹೊಡಿತೀನಿ ಅಂತ ನೋಡು. ಮೆಸೇಜಾ? ಹೊಡ್ಬಿಡ್ತೀಯ. ಕೃಷ್ಣವೇಣಿ, ನಾನ್ ಹೇಳಿದ್ದು ಸ್ಟ್ರೈಕರ್ ಅಲ್ಲಿ ಹೊಡೆದ್ರೆ ದುಡ್ಡು ಕೊಡ್ತೀನಿ ಅಂತ, ನೀನ್ ಕೈಯಲ್ಲಿ ತಳ್ಳಿದ್ದು. ನಾನೆಲ್ಲಿ ಕೈಯಲ್ಲಿ ತಳ್ದೆ, ಅದ್ರಲ್ಲೇ ಹೊಡೆದಿದ್ದು. ಓ, 100 ರೂಪಾಯಿ ಕೊಡ್ಬೇಕು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಕೃಷ್ಣವೇಣಿ, ಇತ್ತೀಚೆಗೆ ತುಂಬಾ ಮೋಸ ಮಾಡ್ತಿದ್ದೆ. ಫೋನ್ ಹೊಡೆದಿದ್ದೀನಿ ಗೊತ್ತಾ? ನೆನ್ನೆ ಹೀಗೆ ಮೋಸ ಮಾಡಿದ್ದು ನೀನು. ನೆನ್ನೆ ಮೋಸ ಮಾಡಿದಾಗ್ಲೂ ಅವಳು ಇನ್ನೊಬ್ಳು ನಿಂಗೆ ಸಪೋರ್ಟ್ ಮಾಡ್ಬಿಟ್ಲಲ್ಲ. ಸುಳ್ಳು ಹೇಳ್ತಿಲ್ಲ, ಬರೀ ಆಯ್ತು. ಮತ್ತೆ ಶುರು ಆಯ್ತು ಇವ್ರದು. ಏನ್ರಿ ನೀವು ದಿನ ಇದೊಂದು ಆಟ ಶುರು ಮಾಡ್ಕೊಂಡಿದ್ದೀರಲ್ಲ? ನಮ್ಗೆ ಯಾಕೆ ನಿದ್ದೆ ಮಾಡಕ್ಕೂ ಬಿಡಲ್ಲ? ನಾಳೆ ನನ್ ಕೆಲ್ಸಕ್ಕೆ ಹೋಗ್ಬೇಕೋ ಬೇಡವಾ? ಬೇಡ. ನಾನ್ ನಿದ್ದೆ ಮಾಡ್ಬೇಕೋ ಬೇಡವಾ? ಬೇಡ. ಖುಷಿ, ಆಯ್ತು ಬಿಡು, ನಾವೇ ಆಚೆ ಹೋಗ್ತೀವಿ. ಬಾರೆ ಕೃಷ್ಣವೇಣಿ. ನಾನ್ ಬರಲ್ಲಪ್ಪ, ನೀನ್ 100 ರೂಪೀಸ್ ಕೊಡಂಗಿದ್ರೆ ಬರ್ತೀನಿ. ನಾನ್ ಬರೀ ತಮಾಷೆ ಮಾಡಿದ್ ಕೃಷ್ಣವೇಣಿ, ಬಾ ಹೋಗೋಣ. ಸರಿ ಆಯ್ತು. ಅಯ್ಯೋ, ಈ ಹಾಳಾದ ಫೋನು ಯಾಕೆ ಕಾಟ ಕೊಡುತ್ತೆ? ಧ್ರುವ, ಗುಡ್ ನೈಟ್ ಹೇಳಕ್ಕಿರ್ಬೇಕು. ಓ, ಗುಡ್ ನೈಟ್ ಹೇಳಕ್ಕ? ಹೇಳ್ಕೊ, ಬಾರಮ್ಮ ಹೋಗೋಣ. ಹಲೋ. ಹಲೋ ಮೈನಾವ್ರೆ, ಹೇಗಿದ್ದೀರಾ? ಹೆಲ್ತ್ ಹೇಗಿದೆ? ಹಾ ಧ್ರುವ ಅವ್ರೆ, ಏನ್ ಫೋನ್ ಮಾಡಿದ್ದು? ಅದೇ ಹೇಗಿದ್ದೀರಾ ಅಂತ ವಿಚಾರಿಸೋದಕ್ಕೆ ಫೋನ್ ಮಾಡಿದೆ. ಧ್ರುವ ಅವ್ರೆ, ನಿಮ್ಮಂತ ಒಳ್ಳೆ ಜನ ನನ್ನ ಸುತ್ತಮುತ್ತ ಇರ್ಬೇಕಾದ್ರೆ ನನ್ಗೇನಾಗುತ್ತೆ ಹೇಳಿ? ಇವತ್ತೇನಾದ್ರೂ ನೀವಿಲ್ಲ ಅಂದಿದ್ರೆ ನನ್ ಪ್ರಾಣನೇ ಹೋಗ್ಬಿಡ್ತಿತ್ತೋ ಏನೋ. ಮೈನವ್ರೆ, ಬಾಯಿ ಮಾತ್ಕೋ ಆತರ ಯಾವತ್ತೂ ಮಾತಾಡಕ್ ಹೋಗ್ಬೇಡಿ. ಅಂದ್ರೆ ನೀವಿಲ್ಲ ಅಂದಿದ್ರೆ ಹೋಗ್ತಿತ್ತು ಅಂತ ಹೇಳಿದ್ದು. ಇನ್ನೊಂದ್ಸಲ ಆತರ ಮಾತಾಡ್ಬೇಡಿ ಮೈನವ್ರೆ, ನಿಮ್ಗೇನು ಆಗಲ್ಲ. ನಾವೇ ಅಲ್ಲ, ನಾವೆಲ್ಲದೇ ಇದ್ದಿದ್ರು ಆ ದೇವ್ರು ನಿಮ್ ಪಾಲ್ಗೆ ಯಾರನ್ನೋ ಒಬ್ಬರನ್ನ ಕಳಿಸ್ತಿದ್ದ. ಅದೇ ಹೇಳ್ತಿರೋದು, ಆ ದೇವ್ರೆ ನಿಮ್ಮನ್ನ ಕಳ್ಸಿದಾನೆ ಅಂತ. ಅಲ್ಲ ಧ್ರುವ ಅವ್ರೆ, ಯಾಕೆ ನನ್ನನ್ ಕಂಡ್ರೆ ನಿಮ್ಗೆ ಇಷ್ಟೊಂದು ಕಾಳಜಿ? ಹಲೋ ಹಲೋ ಧ್ರುವ ಅವ್ರೆ. ಮೈನವ್ರೆ, ಹಾ, ಕೇಳಿಸ್ತಿದ್ಯಾ? ಅದು ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಅವ್ರನ್ನ ಹಾಗೆ ಕಾಪಾಡ್ತಿದ್ದೆ. ಧ್ರುವ ಅವ್ರೆ, ನೀವೆಷ್ಟು ಒಳ್ಳೆಯವರು. ಹೋಗಿ ಹೋಗಿ ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟೆ. ನಾನು ಎಷ್ಟು ಕೆಟ್ಟೋಳು ಇರ್ಬೇಕು ಹೇಳಿ? ಯಾರು ಹಾಗೆ ಹೇಳಿದ್ ನೀವು ಕೆಟ್ಟವರು ಅಂತ? ಅವತ್ತಿನ
ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಹಾಗೆ ತಿಳ್ಕೊಳ್ತಿದ್ರು. ಅದು ಸರಿ ಅನ್ನಿ. ನಿಮ್ಮಂತ ಒಳ್ಳೆ ವ್ಯಕ್ತಿ ಜೊತೆ ಇರೋದು ನಮ್ಮೆಲ್ಲರ ಪುಣ್ಯ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಮೈನಾ ಅವರೇ? ಸರಿ ಬಿಡಿ, ನಾಳೆ ಗಾರ್ಮೆಂಟ್ಸ್ ಅಲ್ಲಿ ಮಾತಾಡೋಣ. ಗುಡ್ ನೈಟ್. ಮೈನಾ ಅವರೇ, ಇನ್ನೊಂದ್ಸರ್ತಿ ಹೇಳ್ತೀರಾ? ಧ್ರುವವ್ರೆ, ನಾನು ಒಂದ್ಸತಿ ಹೇಳಿದ್ರೆ ನಿಮಗೆ ಕೇಳಿಸಲ್ವಾ? ಪ್ರತಿ ಸಲನೂ ಇನ್ನೊಂದ್ಸತಿ ಹೇಳಿ ಅಂತ ಹೇಳ್ತೀರಲ್ವಾ? ಆಯ್ತು, ಗುಡ್ ನೈಟು. ಒಳ್ಳೆ ಧ್ರುವ. ನನ್ ಕಂಡ್ರೆ ಯಾಕಿಷ್ಟು ಕಾಳಜಿ ಅಂತ ಮೈನಾನೇ ಬಾಯ್ ಬಿಟ್ಟು ಕೇಳಿದಾಗ ನೀನಂದ್ರೆ ನನಗಿಷ್ಟ, ನಿನ್ ಮೇಲೆ ನನ್ನ ಪ್ರಾಣನ ಇಟ್ಕೊಂಡಿದ್ದೀನಿ ಅಂತ ಹೇಳೋ ಧೈರ್ಯನೇ ಇಲ್ವಲ್ಲ ನನಗೆ. ಬೇಕು ನಾ ಕಾಣೆ ಮೈನಾ ಮೈನಾ ನೀನೇ ನನ್ನ ಮೈನಾ ಮೈನಾ ನೀನೇ ನನ್ನ. ಜಯಂತಿ ಅಕ್ಕ, ಮೈನಾ, ಈ ಕೆಲ್ಸದ ಬಿಸಿಲಿ ರೇವತಿ ಮದ್ವೆನೇ ಮರ್ತ್ಬಿಟ್ಟಿದೀವಿ. ಅಯ್ಯೋ ಹೌದಲ್ವಾ? ನಾನು ಮರ್ತ್ಬಿಟ್ಟಿದೀನಿ. ಹಾ, ಮದ್ವೆ ನಾಳೆನೇ ಅಲ್ವಾ? ಹೌದು. ಮೈನಾ, ಆಕೆ ಮದ್ವೆ ನಾಳೆನೇ ಐತಿ. ಹಾ, ಪುಣ್ಯ, ಇವತ್ತಾದ್ರೂ ನೆನ್ಪ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಏನಾದ್ರೂ ನೆನ್ಪ್ ಮಾಡ್ಕೊಂಡಿದ್ರೆ ಅವಳದೆಷ್ಟು ಬೇಜಾರ್ ಮಾಡ್ಕೋತಿದ್ಲೋ ಏನೋ. ರೇವತಿ ಮದ್ವೆ ಇರೋದು ಚಿಕ್ಕಮಗಳೂರಲ್ಲಲ್ವಾ? ಎಲ್ರು ಬೇರೆ ಬೇರೆ ಆಗಿ ಸಪರೇಟ್ ಆಗಿ ಬಸ್ಸಲ್ಲಿ ಹೋಗೋದಕ್ಕಿಂತ ಎಲ್ರು ಒಂದ್ ಬಸ್ ಮಾಡ್ಕೊಂಡು ಹೋದ್ರೆ. ಜೆಂಟ್ಲ್ಮ್ಯಾನ್, ಎಲ್ಲಾರು ಒಂದೇ ಬಸ್ ಅಲ್ಲಿ ಹೋದ್ರು ಒಬ್ಬೊಬ್ರಿಗೆ ಮಿನಿಮಮ್ ಅಂದ್ರೂ 800 1000 ರೂಪಾಯಿ ಆಗುತ್ತೋ? ಅಷ್ಟೇ ತಾನೇ. ನಮ್ ರೇವತಿ ಮದ್ವೆಗಿಂತ 1000 ರೂಪಾಯಿ ದೊಡ್ಡದಾ? ಒಂದ್ ವಾರ ಓಟಿ ಮಾಡಿದ್ರೆ ಆಯ್ತಪ್ಪ. ಜಯಂತಿ ಅಕ್ಕ, ಆದ್ರೂನು 800 1000 ಅಂದ್ರೆ ಜಾಸ್ತಿನೇ.